ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಈ ಸಭೆಯನ್ನು ಪ್ರತಿಭಾ ಸಂಭ್ರಮದ ಸಭೆಯನ್ನು ಚಂದಗಾಣಿಸಲಿಕ್ಕೆ ಭಾಗಿ ಬಂದ ಮುಖ್ಯ ಅತಿಥಿಗಳೇ, ಯಕ್ಷಗಾನ ಕಲಾಪ್ರೇಮಿಗಳೇ, ಮಹಿಳೆಯರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತು ನನಗೆ ಈ ಸಭೆಯಲ್ಲಿ ಬೆಂಗಳೂರಿಗೆ ಬಂದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಈ ಸಮಾರಂಭ ಸಭೆ ವರ್ಷ ಪ್ರತಿ ಹೀಗೆ ನೆರವೇರಬೇಕು, ಚಂದಗಾಣಿಸಬೇಕು. ನನಗೆ ಒಂದೆರಡು ಮಾತಾಡಲಿಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ನಾನು 20 ನ್ಯಾಯದಲ್ಲಿ ಕೆಲಸ ಮಾಡ್ತೇನೆ. ಆ ರೀತಿ ಸಭೆಯಲ್ಲಿ ಬಂದೆಲ್ಲ ಮಾತಾಡೋದೆಲ್ಲ ಬಹಳ ಕಡಿಮೆ. ಆದರೆ ನಾನು 13 ವರ್ಷದಲ್ಲಿ 4ನೇ ತರಗತಿಯನ್ನು ಕಲಿತು ಯಕ್ಷಗಾನದಲ್ಲೇ ನುಗ್ಗಾಡ್ತಾ ಇದ್ದೇನೆ. ನಾನು 3 ಆನೆ ತಗೊಂಡು ಆವಾಗ ಪ್ರತಿಭಾ 4 ನಾಳೆಗಳು ಮುಂದತ್ತಿ, ಮಾನಕಟ್ಟೆ, ಅಮೃತೇಶ್ವರಿ, ಸೌಕೂರು 4 ನಾಳೆಗಳು ಇರ್ತಾ ಇತ್ತು. ಈಗ ಮುಂದತ್ತಿ 5 ನಾಳೆ ಆಗಿದೆ. ಮುಂದತ್ತಿಯಲ್ಲಿ ಹವಾಡ ರಾಮನಾಥರು ಗಂಡು, ಮಾನಕಟ್ಟೆಯಲ್ಲಿ ವೀರಭದ್ರ ನಾಯಕರು ಮುಂಡು, ಹಾಗೆ ಅಮೃತೇಶ್ವರಿಯಲ್ಲಿ ಒಂದು ಮಂಗ ಮಾದ ರಾಮಕೃಷ್ಣ ಬಾಬು, ಸೌಕೂರಿನಲ್ಲಿ ಒಂದು ಹೆಣ್ಣು ಕೊಪ್ಪಳ ನರಸಿಂಹ. ಹೀಗೆ ಪ್ರತಿಭೆ ಇರ್ತೈತೆ. ನಾನು ಆವಾಗಲೇ ನ್ಯಾಯಕ್ಕೆ ಸೇರಿದ್ದು. ನಮಗೀಗ 74 ವರ್ಷ. ಹೀಗೆ ನ್ಯಾಯದಲ್ಲಿ ನಾನು ಅಮೇರಿಕಾ, ರಷ್ಯಾ, ಪಾಠದ ಸ್ಟೂಡೆಂಟ್ ಅಂತ ಇದಕ್ಕೆಲ್ಲ ಹೋಗೋಣಲ್ಲ. ನಾನು ಸಣ್ಣ ನ್ಯಾಯದಲ್ಲೇ ಒಳ್ಳೊಳ್ಳೆ ಎಲ್ಲ ಒಂದು ಪಾದಕ್ಕೆ ನಿಲ್ಬಿಟ್ಟು ಬೆಳಕು ಮಾಡ್ತೇನೆ, ಮೊದಲಿಗಾರಗಳು ಮಾಡ್ತೇನೆ. ಈಗ ಅದು ಹೇಳ್ತಂತೆ ಹಾಸ್ಯ, ಹಿರಿವೇಷ ಎಲ್ಲ ವೇಷ ಮಾಡ್ಕೊಂಡಿದ್ದ 50 ವರ್ಷ ಕೆಲಸ ಮಾಡಿದ್ದೇನೆ. ನಾನು ಸ್ವಲ್ಪ ಬಡತನ ಇತ್ತು ಹಿಂದೆ. ನಾನು ಈ 4 ಯಕ್ಷಗಾನದಲ್ಲೇ ಕೆಲಸ ಮಾಡ್ಕೊಂಡಿದ್ದವ. ಈಗ ಈ ಬೆಂಗಳೂರಿನಲ್ಲಿ ಕರೆಸಿ ನನ್ನನ್ನೊಂದು ಸನ್ಮಾನಿಸಿ ಈ ರೀತಿ ನೀವೆಲ್ಲ ಮಾಡೋದಕ್ಕೆ ತುಂಬ ಸಂತೋಷ ಆಯಿತು. ನಿಮಗೆಲ್ಲ ನಮ್ಮ ಗೋಪಾಲಕೃಷ್ಣ ಹಾಗೂ ನಾನು ಮೇಳದಲ್ಲಿರುವಂಥ ಹಲವು ಮಕ್ಕಳ ತಾಯಿ ದುರ್ಗಾ ಪರಮೇಶ್ವರಿ, ನೀವೆಲ್ಲರೂ ಹಲವು ತಾಯಿ ಮಕ್ಕಳಿದ್ದೀರಿ. ನಿಮಗೆಲ್ಲ ಆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನನ್ನೆಲ್ಲ ಮಾತಾಡಿ ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀ ಸುರೇಶ್ ಘಾಟಂಗರವರೇ. ತಮ್ಮ ಅದ್ಭುತವಾದಂತಹ ಕಲೆಗೆ ಯಾವುದೇ ರೀತಿಯ ಎಜುಕೇಷನ್, ಅಂದರೆ ನಾನು 4ನೇ ಕ್ಲಾಸ್ ಓದಿದ್ದೀನಿ, ಆದರೂ ಕೂಡ ಕಲೆಯಲ್ಲಿದ್ದೀನಿ ಅನ್ನೋದನ್ನು ಹೇಳಿದ್ರಿ. ಕಲೆಗೆ ಯಾವುದೇ ರೀತಿಯ ವಿದ್ಯಾರ್ಹತೆ ಅಗತ್ಯ ಇಲ್ಲ ಅನ್ನೋದನ್ನು ನೀವು ನಿರೂಪಿಸಿದ್ದೀರಿ. ಮತ್ತು ನೀವು ಬಡತನದಿಂದ ಇದ್ದರೂ ಕೂಡ ಯಕ್ಷಗಾನವನ್ನು ನೀವು ಶ್ರೀಮಂತಗೊಳಿಸಿದ್ದೀರಿ. ನೀವು ನಿಜವಾಗಲೂ ನಮ್ಮ ಸಮಾಜಕ್ಕೆ ಸ್ಫೂರ್ತಿದಾತರಬಹುದು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಿಮಗೆ ದಕ್ಷಿಣ ಕನ್ನಡ ಸೋಮಕ್ಷತ್ರಿಯ ವೈಷ್ಣವ ಸಮಾಜ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕು.